ಹೋದ ವರ್ಷ ಇದೇ ಕಾಲೇಜಿಗೆ ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೋಗಿದ್ದೆ. ಈ ವರ್ಷ ಇನ್ವಿಜಿಲೇಟರ್ ಆಗಿ ಹೋಗ್ತಾ ಇದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಇದ್ದಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಜೊತೆಗೆ ಪೂಜೆನೂ ಕೂಡ ಮುಗಿಸ್ಕೊಂಡು ನಾನು ಕೂಡ ಇಲ್ಲಿ ಪಟ್ ಅಂತ ರೆಡಿ ಆಗ್ತಾ ಇದ್ದೆ. ಇವತ್ತು ನನಗೆ ಎಕ್ಸಾಮ್ ಡ್ಯೂಟಿ ಇತ್ತು. ಡ್ರೆಸ್ ಹಾಕೊಂಡ್ರೆ ಎಲ್ಲಿ ಮತ್ತೆ ಸ್ಟೂಡೆಂಟ್ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸೀರೆ ಉಟ್ಕೊಂಡಿದ್ದಾಯ್ತು. ಇನ್ನು ನಾನು ಕೂಡ ರೆಡಿಯಾಗಿ ನಮ್ಮ ಸಾಹೇಬ್ರ ಜೊತೆ ವಿಡಿಯೋಗೊಂದು ಪೋಸ್ ಕೊಟ್ಕೊಂಡು ನಾನು ಸೀದಾ ಬಂದಿದ್ದು ಕಾಲೇಜ್ ಹತ್ರನೇ. ಫಸ್ಟ್ ನಮ್ಮ ಕಾಲೇಜ್ ಹತ್ರ ಬಂದು ಅಟೆಂಡೆನ್ಸ್ ಹಾಕಿ ಮತ್ತೆ ನಾನು ಇನ್ನೊಬ್ರು ಮ್ಯಾಮು ಎಕ್ಸಾಮ್ ನಡೆಯುತ್ತಲ್ಲ ಆ ಸೆಂಟರ್ ಹತ್ರ ಹೊರಟ್ವಿ. ಈ ಕಾಲೇಜ್ಗೆ ನಾನು ಲಾಸ್ಟ್ ಇಯರ್ ಆಸ್ ಎ ಸ್ಟೂಡೆಂಟ್ ಆಗಿ ಎಕ್ಸಾಮ್ ಬರೆಯೋಕೆ ಬರ್ತಿದ್ದೆ. ಅದೇ ಈ ವರ್ಷ ಆಸ್ ಎ ಇನ್ವಿಜಿಲೇಟರ್ ಆಗಿ ಬಂದಿದ್ದೀನಿ. ಒಂದೊಂದ್ಸಲ ನನ್ನ ಪ್ರೋಗ್ರೆಸ್ ನೆನಪಿಸ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ನಾರ್ಮಲಿ ನಮ್ಮ ಯೂನಿವರ್ಸಿಟಿನಲ್ಲಿ PG ಎಕ್ಸಾಮ್ಸ್ ಎಲ್ಲ 2 to 5ಗೆ ಕಂಡಕ್ಟ್ ಆಗೋದು. ಇನ್ನು ನಾನು ಕೂಡ ಹೋಗಿ ಎಕ್ಸಾಮ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನಮ್ಮ ಸಾಹೇಬರು ಬರ್ತಾರೆ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಅವ್ರು ಬಂದಮೇಲೆ ಅವ್ರ ಜೊತೆ ಗಾಡಿ ಹತ್ಕೊಂಡು ಸೀದಾ ಮನೆ ಕಡೆ ಬಂದಿದ್ದಾಯಿತು. ಮನೆಗೆ ಬಂದ ತಕ್ಷಣ ಹೊಟ್ಟೆ ಸಿತಾಯಿತು. ಊಟ ಮಾಡೋ ಬದಲು ನಾನು ನೋಡಿ ಇಲ್ಲಿ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಓಪನ್ ಮಾಡ್ಕೊಂಡು ಕೂತಿದ್ದೆ. ರೂಮ್ ಫ್ರೆಶ್ನರ್ನ ತರಿಸಿದ್ದೆ. ನನ್ನ ಎಕ್ಸ್ಪೆಕ್ಟೇಷನ್ ಬೇರೆನೇ ಇತ್ತು, ಬಟ್ ಕ್ವಾಲಿಟಿ ವೈಸ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಫ್ರೇಗ್ರೆನ್ಸ್ಗಳೇನೋ ಚೆನ್ನಾಗಿತ್ತು, ಬಟ್ ಲಾಂಗ್ ಲಾಸ್ಟಿಂಗ್ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ರಿಟರ್ನ್ ಮಾಡಿ ಬೇರೆ ಅದನ್ನು ಆರ್ಡ್ರ್ ಮಾಡ್ಕೊಂಡ್ರಾಗುತ್ತೆ ಅಂತ ನೋಡ್ತಾ ಇದ್ದೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.